ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ. ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ. ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ, ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ, ಮೂಳೆ, ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ, ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ, ಧ್ಯೇಯ, ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ಥರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಕೆಲವು ಮನಸ್ಥಿತಿ ಹೇಗೆಂದರೆ, ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷ್ಯೆ, ಮತ್ಸರ ಅತ್ಯಂತ ಅಪಾಯಕಾರಿಯಾದುದು. ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ, ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರೀ ಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು ಅತಿನಿಷ್ಠೆಯಲಿ, ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ? ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ.
ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.